ನಮ್ಮ ಡೈರೆಕ್ಟ್ರು ಬಂದು ಕತೆ ಹೇಳಿದಾಗ ಅವ್ರಿಗೆ ಅದೇ ಅನ್ಸಿದ್ದು, ಇವನಿಗೆ ಈ ಜಗತ್ತು ಗೊತ್ತು, ಈಗ ರೋಡಿಸಮ್ ಜಗತ್ತು, ಆ ಭೂಗತ ಲೋಕದ ಜಗತ್ತನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ಫಸ್ಟ್ ಕ್ಯಾಚ್ ಮಾಡಿದ್ರು ಅವರು. ಈಗ ಸೂರಿ ಸರ್ ಅಷ್ಟೇ ಅಲ್ವಾ, ಆ ವಾತಾವರಣದಲ್ಲಿ ಬೆಳೆದಿದ್ದಾರೆ, ಅವ್ರಿಗೆ ಅದಕ್ಕೇನೆ ಆ ರೀತಿ ಡೈಲಾಗ್ಸ್ಗಳು, ಅದ ರೀತಿ ಫ್ರೇಮು, ಆ ರೀತಿ ಇಡೋದು. ಸೊ ಈ ಯಾವ ಕತೆ ಹೇಳಿದ್ರು ಅವ್ರಿಗೆ ಅದು ಸ್ಟ್ರೈಕ್ ಆಯ್ತು. ಗೊತ್ತು ಇವನಿಗೆ, ಈಗ ಯಾರೊಬ್ರು ಬೆಂಗಳೂರಲ್ಲಿ ಒಂದು ಹೈ ಪ್ರೊಫೈಲ್ ಏರಿಯಾದಲ್ಲಿ ಹುಟ್ಟಿ ಬೆಳೆದಿರೋರು ಈ ತರ ಕತೆಗಳು ಮಾಡಕ್ ಸಾಧ್ಯ ಇಲ್ಲ. ಆ ಲೋಕಲ್ ಆಗಿ ಬೆಳೆದಿದ್ರೇನೆ ಅಷ್ಟೇ ಆ ಫ್ಲೇವರ್ ಆಚೆ ಬರೋದು. ಸೊ ಅದನ್ನ ಚೆನ್ನಾಗಿ ಅವರು ಜಡ್ಜ್ ಮಾಡಿದ್ರು. ಆ ಒಂದು ಪಾಯಿಂಟ್ ನ ಅವ್ರು ಚೆನ್ನಾಗಿ ಹಿಡಿದು ಇದು ವರ್ಕ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಈ ಚೇತನ್ ಅವ್ರಿಗೆ ಇದಂಗೆ ಇದು ಜೆಸಿ ಕನೆಕ್ಷನ್ ಮತ್ತೆ ಇದರದೆಲ್ಲ ಹೆಂಗೆ ಅಂತ ಅಂದ್ರೆ ಅವ್ರ ಮುತ್ತಾದ ಕಾಲದಿಂದಾನು ಅವರು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋದು. ಈ ಶೇಷಾದ್ರಿಪುರಮ್ಮು, ಅಲ್ಲಿ ಕಾಟನ್ಪೇಟೆ ಸ್ಲಮ್ಮು ಎಲ್ಲಾ ಕಡೆ ಅವ್ರಿಗೆ, ಅವ್ರು ತಾತನ ಕಾಲದಿಂದಾನು ಇಲ್ಲೇ ಹುಟ್ಟು ಬೆಳೆದಿ ಅವ್ರ ದೇವಸ್ಥಾನ ಎಲ್ಲ ಕಟ್ಸಿದ್ದಾರೆ ಅವ್ರ ತಾತ ಇದರಲ್ಲಿ ಈ ಶೇಷಾದ್ರಿಪುರಂ ಒಳಗಡೆ. ಸೊ ಈ ರೀತಿ ಅವ್ರದ್ದು ರೂಟೇ ಬೆಂಗಳೂರು ಇರೋದ್ರಿಂದ ಅವ್ರಿಗೆ ಗೊತ್ತಿತ್ತು ಬೆಂಗಳೂರಲ್ಲಿ ಯಾವ ರೀತಿ ನಡೆಯುತ್ತೆ, ಏರಿಯಾ ಹುಡುಗರು ಯಾವ ರೀತಿ ಇದ್ದಾರೆ, ರೌಡಿಗಳು ಯಾವ ರೀತಿ ನಡೆಯುತ್ತೆ, ಇಲ್ಲಿ ಅಂಡರ್ ವರ್ಲ್ಡ್ ಹೇಗೆ, ಜೆಸಿ ಸಿಸ್ಟಮ್ ಹೇಗೆ, ಅವ್ರ ಫ್ರೆಂಡ್ ಸರ್ಕಲ್, ಅವ್ರು ಬೆಳೆದಂತ ವಾತಾವರಣ. ಸೊ ಅದು ಅವ್ರ ಮೇಲೆ ತುಂಬಾ ಪ್ರಭಾವ ಬೀರಿ ಅದು ಚೆನ್ನಾಗಿ ಮೋಲ್ಡ್ ಆಗಿದ್ರು ಅವರು. ತಾತನ ಕಾಲ ಅಂದ್ರೆ ಈಗ ಕೊತ್ವಾಲು ಇದೆಲ್ಲ ತರ ಸ್ಟೋರಿ ಕೇಳ್ಕೊಂಡ್ ಬಂದಿರೋ. ಖಂಡಿತ ಅವ್ರ ತಾತ ಅವ್ರ ಮುತ್ತಾತನ ಕಾಲದಿಂದನೂ ಅವರು ಬೆಂಗಳೂರೇ ರೂಟ್ ಆಗಿರೋದ್ರಿಂದ ಅವ್ರು ಚಿಕ್ಕ ಹುಡುಗನಿಂದನೂ ನೋಡ್ಕೊಂಡ್ ಬಂದಿದ್ದಾರೆ ಬೆಂಗಳೂರು ರೌಡಿಸಮ್ ಯಾವ ತರ ಇದೆ ಅಂತ. ಆಮೇಲೆ ಅವ್ರು ಇದ್ದಿದ್ದು ಏರಿಯಾನು ಅದೇ ರೀತಿ ಇತ್ತು. ಅವ್ರು ಇದ್ದಿದ್ದು ತಾತನ ಮನೆ, ಅವ್ರ ತಂದೆ ಮನೆ, ಇದೆಲ್ಲಾನು ಆ ಲೋಕಲ್ ಅಲ್ಲೇ ಬೆಳೆದಿದಾರಲ್ಲ. ಸೊ ಅದೊಂದು ಚೆನ್ನಾಗಿ ಅವರಲ್ಲಿ ಹೌದು ಅವರ ಒಂದು ಫ್ರೆಂಡ್ ಸರ್ಕಲ್ ಎಲ್ಲ ಅದೇ ವಾತಾವರಣದಲ್ಲಿ ಬೆಳೆದಿದ್ದು. ಡಾಲಿ ಅವರ ದೊಡ್ಡತನ ಅಂತಂದ್ರೆ ಪ್ರತಿ ಒಬ್ರು ಅಂದ್ರೆ ಹೊಸೊಬ್ರು ಬಂದು ಏನಾರು ಕತೆ ಹೇಳಿದಾಗ ಅಥವಾ ನಂದೊಂದು ಈ ತರದೊಂದು ಕನಸಿದೆ ಅಂತಂದಾಗ ಅವ್ರ ಜೊತೆ ನಿಂತ್ಕೊಳ್ಳೋದಾಗ್ಲಿ, ಅವ್ರು ಮಾತಾಡೋದಾಗ್ಲಿ, ಕರೆಕ್ಟ್, ಅದಲ್ಲ ಸ್ಟಾರ್ ಅವಶ್ಯಕತೆ ಇಲ್ಲ. ಈ ತರದ ಒಂದು ಕೆಲಸಗಳನ್ನ ಅವ್ರು ತೊಡ್ಕೊಂಡು ಇರುವಂತದ್ದು. ಅದೇ ಸರ್, ಅದೇ ಹೇಳ್ಬೇಕು. ಆ ತರ ಒಬ್ಬ ಸೆಲ್ಫ್ಲೆಸ್ ಆಕ್ಟರ್, ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಸಿಕ್ಕಿರೋದು ನಾವು ಪುಣ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ಎಲ್ಲರೂ ಅವ್ರು ಬೆಳೆಯೋದನ್ನ ನೋಡ್ತಾರೆ ಹೊರತು, ಅಂದ್ರೆ ಅವ್ರು ನಾನ್ ಮುಂದೆ ಹೋಗ್ಬೇಕು ಅಂತ ನೋಡ್ತಾರೆ. ಇವ್ರ ಜೊತೆಗಿರೋರ್ನು ಬೆಳೆಸ್ಬೇಕು, ಒಬ್ಬ ಕಷ್ಟಪಡ್ತಾನೆ ಅಂದ್ರೆ ಅವ್ನಿಗೊಂದು ವೇದಿಕೆ ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ಭಾವನೆ ಇದೆಯಲ್ಲ, ಅದು ತುಂಬಾ ದೊಡ್ಡ ಗುಣ ಅಂತ ಹೇಳ್ಬೋದು ಅವರ. ಫಸ್ಟ್ ಸಿನಿಮಾದಲ್ಲಿ ಕೈಲಿ ರೋಸ್ ಹಿಡಿದಿದ್ರೆ, ಈಗ ಲಾಂಗ್ ಹಿಡಿದಿದ್ರೆ, ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಸಿನಿಮಾ ಬಗ್ಗೆ ಮಾತಾಡ್ಕೋಣ, ನಿಮ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಣ. ಮ್ಯಾಡ್ನೆಸ್ ತುಂಬಾ ಚೆನ್ನಾಗಿದೆ. ಸೊ ಜೈಲಲ್ಲಿ ಇದ್ದೀವಿ, ನೀವು ಹೇಳಿದ್ರಿ ಕೊತ್ವಾಲು ಜಯರಾಜ್ ಅಂತ. ಸೊ ಅವರೆಲ್ಲ ಇದ್ದಂತ ಜಾಗಗಳು, ಜೈಲ್ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ. ಖಂಡಿತ ಬನ್ನಿ, ಅದೊಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ.